ನಮಸ್ಕಾರ, ನಾನು ದಿವ್ಯಾ ಸುಬ್ರಹ್ಮಣ್ಯ, ಜ್ಯೋತಿಷ್ಯ ಜಾಗೃತಿ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಕಾರ್ಡ್ ರೀಡಿಂಗ್, ಹನುಮಾನ್ ಗೈಡೆನ್ಸ್ ಕಾರ್ಡ್ ರೀಡಿಂಗ್ನ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಮೂರು ಭಾಗಗಳನ್ನು ಇಟ್ಟಿದ್ದೀನಿ. ಹನುಮಾನ್ ಗೈಡೆನ್ಸ್ ಕಾರ್ಡ್ನ 3 ಭಾಗಗಳನ್ನು, ಅದರ ಮೇಲೆ ಕ್ರಿಸ್ಟಲ್ ಪಿರಮಿಡ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಈ ಕ್ರಿಸ್ಟಲ್ ಪಿರಮಿಡ್ಗಳಲ್ಲಿ ಯಾವ ಪಿರಮಿಡ್ ಹೆಚ್ಚಾಗಿ ಅಟ್ರಾಕ್ಟ್ ಮಾಡುತ್ತೋ ಆ ಪಿರಮಿಡ್ನ ನೀವು ಚೂಸ್ ಮಾಡಿ. ಹನುಮಾನ್ ಗೈಡೆನ್ಸ್ ಏನಿದೆ, ಹನುಮಾನ್ ಯಾವ ರೀತಿಯ ಮೆಸೇಜ್ನ ನಿಮಗೆ ಕೊಡ್ತಾರೆ, ಯಾವ ರೀತಿಯ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್ ಅಥವಾ ನಿಮ್ಮ ಈ ವಾರ ಬೆಟರ್ ಆಗುತ್ತೆ, ಹಾಗೆಯೇ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗತ್ತಾ ಇಲ್ವಾ, ಯಾವ ರೀತಿಯ ಕೆಲಸವನ್ನು ಮಾಡಿದ್ರೆ ನಿಮಗೆ ನಿಮ್ಮ ಲೈಫ್ ಬೆಟರ್ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಅನ್ನೋದನ್ನ ಈ ಕಾರ್ಡ್ ರೀಡಿಂಗ್ನ ಮೂಲಕ ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು ರೋಸ್ ಕ್ವಾರ್ಟ್ಸ್ನ ಕ್ರಿಸ್ಟಲ್ ಪಿರಮಿಡ್ ಇದೆ, ಇಲ್ಲಿ 7 ಚಕ್ರದ್ದು ಕ್ರಿಸ್ಟಲ್ ಪಿರಮಿಡ್ ಇದೆ, ಇಲ್ಲಿ ಸಿಟ್ರಿನ್ ಪಿರಮಿಡ್ ಇದೆ. ನಿಮ್ಮನ್ನ ಇವಿಷ್ಟು ಪಿರಮಿಡ್ಗಳಲ್ಲಿ ಯಾವ ಪಿರಮಿಡ್ ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಿದೆ ಆ ಪಿರಮಿಡ್ ಚೂಸ್ ಮಾಡಿ ನೀವು. ನಾನು ಮೊದಲಿಗೆ ಈ ರೋಸ್ ಕ್ವಾರ್ಟ್ಸ್ನ ಒಂದು ಪಿರಮಿಡ್ ಏನಿದೆ ಅದರ ರೀಡಿಂಗ್ಸ್ನ ಕೊಡ್ತೀನಿ. ಇದನ್ನ ಪಕ್ಕಕ್ಕೆ ಇಡೋಣ. ಸೊ ನೋಡಿ, ಇದನ್ನ ಯಾರು ಚೂಸ್ ಮಾಡಿದ್ದೀರೋ ಅವರಿಗೆ ಈ ರೀಡಿಂಗ್ಸ್ ಆಗಿರುತ್ತೆ. ಸೊ ಮೊದಲನೇದಾಗಿ ಹನುಮಾನ್ ಏನು ಹೇಳ್ತಾನಪ್ಪ ಅಂದರೆ, ಟೇಕ್ ಆ್ಯಕ್ಷನ್. ನೋಡಿ, ಟೇಕ್ ಆ್ಯಕ್ಷನ್. ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್. ಯಾರಿಂದನಾದರೂ ಇನ್ಸ್ಪೈರ್ ಆಗಿಲ್ಲ, ಅದು ಆ ಭಗವಂತನಿಂದ ಇರಬಹುದು ಅಥವಾ ನಿಮಗೆ ಗೊತ್ತಿರೋರಿಂದ ಇರಬಹುದು. ಒಂದು ಇನ್ಸ್ಪಿರೇಷನ್ನ ತಗೊಳ್ಳಿ. ಹಾಗೆಯೇ ಆಸ್ ಐ ಲಿವ್ಡ್ ಅಕ್ರಾಸ್ ದ ಓಷನ್ ಟು ಬ್ರಿಂಗ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಡಿಸೈರ್ ಅಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್ ರಿಕ್ವೈರ್ಸ್ ಆಕ್ಷನ್. Be open to intuitive knowledge and ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ಯುವರ್ ಗೋಲ್ ಅನ್ನುವಂಥ ಒಂದು ಮೆಸೇಜ್ನ ಕೊಡಿ. ಹೇಗೆ ಹನುಮಂತ ತನ್ನ ಒಂದು ಓಷನ್ನ ಅಂದರೆ ಈ ಸಮುದ್ರ ಮಂಥನ ಮಾಡ್ತಾನಲ್ಲ ಸಂಜೀವಿನಿಯನ್ನು ತರೋದಕ್ಕೆ, ಹಾಗೆ ನೀವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದಕ್ಕೆ ಸರಿಯಾದ ಒಂದು ಆ್ಯಕ್ಷನ್ನ ನೀವು ತಗೊಳ್ಬೇಕಾಗತ್ತೆ. ಮ್ಯಾನಿಫೆಸ್ಟ್ ಮಾಡ್ತೀವಿ ಅನ್ನುವಂಥ ಮಾತು ನೀವು ಕೇಳಿರ್ತೀರ ಅಲ್ವಾ. ಬರೀ ಮ್ಯಾನಿಫೆಸ್ಟೇಷನ್ನ ಮಾಡಿದ್ರೆ ಸಾಕ, ಅದಕ್ಕೆ ಸರಿಯಾಗಿ ಯಾವುದೇ ಕೆಲಸವನ್ನು ಮಾಡದಿದ್ರೂ ನಿಮಗೆ ಕೆಲಸಗಳಾಗ್ಬಿಡುತ್ತಾ? ಹಾಗಲ್ಲ. ಇಲ್ಲಿ ಹನುಮಾನ್ ಕೊಡ್ತಾ ಇರುವಂತಹ ಗೈಡೆನ್ಸ್, ನೀವು ಮ್ಯಾನಿಫೆಸ್ಟ್ ಮಾಡೋದ್ರ ಜೊತೆಗೆ ಅದಕ್ಕೆ ಸರಿಯಾದ ಸ್ಟೆಪ್ಸ್ನ ಕೂಡ ತಗೊಳ್ಬೇಕು, ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇಲ್ಲಿಯ ಮೆಸೇಜ್. ಅಂಡ್ ರೆಮಿಡಿ ಏನು ಅಂತಂದ್ರೆ, ಅಪ್ಲೈ ಸಿಂಧೂರಂ ಹನುಮಾನ್ಸ್ ಫೀಟ್ ಆನ್ ದ ಫೋರ್ಹೆಡ್. ಹನುಮಂತನ ಪಾದಗಳಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿ ಅದನ್ನು ನೀವು ಹಣೆಗೆ ಹಚ್ಕೊಳ್ಳಿ. ಇದರಿಂದ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಒಂದು ರೆಮಿಡಿ, ಚಿಕ್ಕ ರೆಮಿಡಿ, ಇದನ್ನ ಮಾಡಿ ನೋಡಿ. ಹಾಗೆಯೇ ಅಲೈನ್ ವಿತ್ ಯುವರ್ ವ್ಯಾಲ್ಯೂಸ್. ಫೈಂಡ್ ಯುವರ್ ಪರ್ಪಸ್ ಬೈ ಅಲೈನಿಂಗ್ ವಿತ್ ಯುವರ್ ವ್ಯಾಲ್ಯೂಸ್. ನಿಮ್ಮ ಕೆಲಸ ಏನು, ನೀವು ಯಾವ ರೀತಿಯ ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ಸರಿಯಾದ ವ್ಯಾಲ್ಯೂ ಅಡಿಷನ್ ಆಗ್ತಾ ಇದೆಯಾ? ಆಸ್ ಐ ಅಲೈನ್ಡ್ ಮೈ ಪರ್ಪಸ್ ವಿತ್ ಸರ್ವಿಂಗ್ ರಾಮನ ಸೇವೆ ಮಾಡೋದೇ ಮುಖ್ಯ, ರಾಮನ ಭಕ್ತಿಯೇ ಮುಖ್ಯ ಅಂತ ಹೇಗೆ ಹನುಮಂತ ಅಂದ್ಕೊಳ್ತಾನೋ ಅದೇ ರೀತಿ ನಾವು ಕೂಡ ನಮ್ಮ ವ್ಯಾಲ್ಯೂ ಏನಿದೆ ಅದಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತಾ ಹೋಗಬೇಕು. ಡಿಸ್ಕವರ್ ಯುವರ್ ಟ್ರೂ ಕಾಲಿಂಗ್ ಬೈ ಲಿವಿಂಗ್ ಇನ್ ಅಕಾರ್ಡಿಂಗ್ ವಿತ್ ಯುವರ್ ಬಿಲೀಫ್. ನಿಮ್ಮ ನಂಬಿಕೆಯ ಜೊತೆಗೆ ಒಂದಷ್ಟು ಕೆಲಸಗಳನ್ನು ಮಾಡೋದ್ರಿಂದ ನೀವು ಸರಿಯಾಗಿ ಆ ಟೈಮಲ್ಲಿ ಆ ಪೊಸಿಷನ್ ಅಲ್ಲಿ ಸಕ್ಸಸ್, ಆ ಕೆಲಸದಲ್ಲಿ ಸಕ್ಸಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಡೋಂಟ್ ಬಿ ಅಫ್ರೈಡ್ ಟು ಟೇಕ್ ರಿಸ್ಕ್. ಈ ಟೈಮಲ್ಲಿ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಹೆದರ್ಕೊಳ್ಬೇಡಿ. ಟೇಕ್ ರಿಸ್ಕ್. ಆಸ್ ಐ ರೈಸ್ಡ್ ಎವ್ರಿಥಿಂಗ್ ಟು ಸರ್ವ್ ರಾಮ. ಎಲ್ಲ ಮಾಡ್ತಾನೆ ಭಗವಂತ. ನಾನು ಈಗ ತಾನೇ ಹೇಳಿದ ಹಾಗೆ ಓಷನ್ನ ಅಂದ್ರೆ ಸಮುದ್ರ ಮಂಥನವನ್ನು ಮಾಡ್ತಾನೆ. ಯಾರಿಗೋಸ್ಕರ ಮಾಡ್ತಾನೆ? ರಾಮನಿಗೋಸ್ಕರ ಮಾಡ್ತಾನೆ. ಸ್ಟೆಪ್ ಔಟ್ಸೈಡ್ ಯುವರ್ ಕಂಫರ್ಟ್. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಒಂದು ಆಪರ್ಚುನಿಟಿಗಳನ್ನು ಹುಡುಕೊಳ್ಬೇಕು. ಹಾಗೆಯೇ ಗ್ರೋತ್ನ ಮ್ಯಾನಿಫೆಸ್ಟ್ ಮಾಡಬೇಕು. ಗ್ರೋತ್ಗೆ ಬೇಕಾಗಿರುವಂತಹ ಸ್ಟೆಪ್ಸ್ನ ತಗೊಳ್ಬೇಕು. ಇದಿಷ್ಟು ರೀಡಿಂಗ್ಸ್ನ ಹನುಮಾನ್ ಕೊಡ್ತಾ ಇದ್ದಾನೆ ಈ ಸಮಯದಲ್ಲಿ. ಯಾರಿಗೆ ಅಂತ ಹೇಳಿದ್ರೆ, ಈ ರೋಸ್ ಕ್ವಾರ್ಟ್ಸ್ನ ಪಿರಮಿಡ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವ್ರಿಗೆ ಈ ರೀತಿಯ ಮೆಸೇಜ್ ಹನುಮಾನಿಂದ ಸಿಗ್ತಾ ಇದೆ. ಸೊ ಮುಂದೆ 7 ಚಕ್ರಗಳ ಒಂದು ಕ್ರಿಸ್ಟಲ್ ಪಿರಮಿಡ್ ಏನಿದೆ, ಈ ಪಿರಮಿಡ್ ಅನ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಅವ್ರಿಗೆ ಹನುಮಂತ ಯಾವ ರೀತಿಯ ಮೆಸೇಜ್ನ ಕೊಡ್ತಾನೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕೊಲಾಬರೇಟ್.
ಈವನ್ ದ ಸ್ಟ್ರಾಂಗೆಸ್ಟ್ ನೀಡ್ ಸಪೋರ್ಟ್. ಎಷ್ಟೇ ಶಕ್ತಿವಂತರಾಗಿರಿ, ನನಗೆ ಯಾವುದೇ ಭಯ ಇಲ್ಲ, ನಾನು ತುಂಬಾ ಪವರ್ಫುಲ್ ಅಂತ ನೀವು ಅನ್ಕೊಂಡಿದ್ರು ಕೂಡ ಈವನ್ ಸ್ಟ್ರಾಂಗೆಸ್ಟ್ ನೀಡ್ ಸಪೋರ್ಟ್. ರಾಮನಿಗೆ ಸಪೋರ್ಟ್ ಬೇಕಾಯ್ತು, ಹನುಮಂತನ ಸಪೋರ್ಟ್ ಬೇಕಾಯ್ತು, ಇವುಗಳು ಕೂಡ ಸಪೋರ್ಟ್ ಮಾಡಿದ್ವು ರಾಮ ಸೇತುವೆಯನ್ನು ಕಟ್ಟಕ್ಕೆ. ಹಾಗೆ ನಿಮಗೂ ಕೂಡ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ನಾನು ಬೇರೆಯವರಿಂದ ಕೇಳಿ ಪಡ್ಕೊಳ್ಬೇಕಾಗುತ್ತೆ. As I relieved on the Vanara army, recognize the importance of community and collaboration. ಜೊತೆಯಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಕೇಳ್ತೀವಿ ಅಲ್ವಾ ನಾವು. ಹಾಗೇನೆ ಕೂಡಿ ಕೆಲಸ ಮಾಡಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಂತೆಂಥ ಗಾದೆಗಳನ್ನ ನಾವು ಚಿಕ್ಕ ವಯಸ್ಸಲ್ಲಿ ಓದಿರ್ತೀವಿ ಅಲ್ವಾ. ಅದು ಯಾವುದು ಸುಳ್ಳಲ್ಲ, ಅದು ಯಾವುದು ತಪ್ಪು ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಆರ್ಮಿ ಅಂದ್ರೆ ಒಂದು ಸೈನ್ಯವಾಗಿ ನಿಂತು ರಾಮ ಸೇತುವೆಯನ್ನ ಕಟ್ಟಿದ್ದಾಗಿರ್ಬೋದು, ರಾವಣನನ್ನ ಸೋಲ್ಸೋದಕ್ಕೆ ಶ್ರೀರಾಮಚಂದ್ರನಿಗೆ ಎಷ್ಟೊತ್ತು ರಾವಣನ ಸೋಲಿಸೋದು, ಹಿಂಗನ್ನೋ ಅಷ್ಟೊತ್ತು ಸೋಲಿಸಬಹುದಾಗಿತ್ತು. ಆದರೆ ಹನುಮಂತನ ಒಂದು ಸೈನ್ಯದಿಂದ ಎಷ್ಟೆಲ್ಲ ಸಹಾಯ ತಗೊಂಡು ರಾವಣನನ್ನ ರಾಮ ಕೊಲ್ಬೇಕಾಯ್ತು ಅಲ್ವಾ. ಹಾಗೆ ಕೊಲಾಬರೇಷನ್, ನೀವು ಬೇರೆಯವರ ಜೊತೆಗೆ ಸೇರಿ ಅವರ ಸಹಾಯವನ್ನು ತಗೊಂಡು ಕೆಲಸವನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಒಂದು ರೆಮಿಡಿ ಕೂಡ ನೋಡೋಣ. ಸ್ಪೆಂಡ್ ಸಮ್ ಟೈಮ್ ಔಟ್ಸೈಡ್, ಡೂ ನೆಟ್ವರ್ಕಿಂಗ್, ವಿಸಿಟ್ ಟೆಂಪಲ್ ರೆಗ್ಯುಲರ್ಲಿ. ನೆಟ್ವರ್ಕಿಂಗ್ ಮಾಡ್ಕೊಳ್ಬೇಕಂತಂದ್ರೆ ನಾವು ಜನದ ಬಲ ಬೇಕು ಅಂದ್ರೆ ನಾವು ನೆಟ್ವರ್ಕಿಂಗ್ ಮಾಡ್ಕೊಳ್ಬೇಕು ಅಲ್ವಾ. ಸೊ ಹಾಗೆ ಜನಬಲಕ್ಕೋಸ್ಕರ ನೆಟ್ವರ್ಕಿಂಗ್ ನ ಮಾಡ್ಕೊಳ್ಳಿ, ಟೆಂಪಲ್ಗಳನ್ನ ವಿಸಿಟ್ ಮಾಡಿ ರೆಗ್ಯುಲರ್ ಆಗಿ. ಸ್ಪೆಂಡ್ ಸಮ್ ಟೈಮ್ ಔಟ್ಸೈಡ್, ಮನೇಲೇ ಕೂತಿರ್ತೀವಪ್ಪ, ಇಡೀ ದಿನ ಮನೇಲಿ ಇರ್ತೀವಿ, ಯಾವ ಕೆಲಸ ಮಾಡಲ್ಲ, ಈ ಥರದೊಂದು ಆಟಿಟ್ಯೂಡ್ ತುಂಬಾ ಜನಕ್ಕೆ ಇರುತ್ತೆ. ಅಕ್ಕಪಕ್ಕದೊಂದ್ಸಲ ಮಾತಾಡ್ಸೋದಕ್ಕೆ ಅವರು ರೆಡಿ ಇರೋದಿಲ್ಲ. ಹಿಂಗಾದ್ರೆ ಯಾವುದ್ರಲ್ಲೂ ಜಯ ಸಿಗೋದಕ್ಕೆ, ಯಾರ ಸಪೋರ್ಟು ಸಿಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಆಗಬೇಕು ಅಂದ್ರೆ ನೀವು ಒಬ್ಬರ ಹತ್ರ ಮಾತಾಡಬೇಕು, ಅವರ ಸಹಾಯವನ್ನು ತಗೊಳ್ಬೇಕು ಅನ್ನುವಂಥದ್ದು ಇವತ್ತು ಹನುಮಾನ್ನ ಮೆಸೇಜ್. ಹಾಗೇನೆ ಟ್ರಸ್ಟ್ ಇನ್ ಡಿವೈನ್. ನಿಮ್ಗೆ ಎಷ್ಟೇ ಶಕ್ತಿ ಇದೆ, ಎಷ್ಟೇ ಬಲ ಇದೆ, ಏನೇ ಇದೆ ಅಂದ್ರೂ ನಮಗೆ ಒಂದು ದೈವ ಬಲ ಬೇಕು. ಅದು ಯೂನಿವರ್ಸ್ ಕೊಡ್ತಾ ಇರುವಂತಹ ಬಲ ಇರ್ಬೋದು, ಅಥವಾ ನಾವು ನಂಬುವಂತಹ ಭಗವಂತ ಕೊಡ್ತಾ ಇರುವಂತಹ ಒಂದು ಶಕ್ತಿ ಇರ್ಬೋದು. ಅಂತಹ ಒಂದು ಡಿವೈನ್ ಪವರ್ನ ನೀವು ನಂಬಬೇಕಾಗತ್ತೆ. ಸೀತಾಮಾತೆಗೆ ಕಷ್ಟ ಇತ್ತು, ಕಾಡಲ್ಲಿದ್ದಾಗ ಸಣ್ಣ ಪುಟ್ಟ ಕಷ್ಟಗಳನ್ನ ಸಹಿಸ್ತಾ ಇದ್ಲು. ಆದ್ರೆ ರಾಮನ ಒಂದು ಜೊತೆ ಏನಿತ್ತು ಸೀತೆಗೆ, ಅದರಿಂದ ಎಂಥ ಕಷ್ಟಗಳನ್ನು ಬೇಕಾದ್ರೂ ಜಯಿಸುವಂತ ಶಕ್ತಿ ಇತ್ತು. ಹಾಗೇನೆ ರಾವಣನ ಹತ್ರ ಅಶೋಕವನದಲ್ಲಿದ್ದಾಗ ಸೀತಾಮಾತೆಗೆ ಹನುಮಂತನ ಸಹಾಯ ಸಿಕ್ತು ಹೊರಗಡೆ ಬರೋದಕ್ಕೆ ಅಲ್ವಾ. ಅದೇ ರೀತಿ ಯಾವುದೋ ಒಂದು ಡಿವೈನ್ ಪವರ್, ಯಾವುದೋ ಒಂದು ಭಗವಂತನ ಶಕ್ತಿ, ಯಾವುದೋ ಒಂದು ಯೂನಿವರ್ಸ್ನ ಪವರ್ ಏನಿದೆ ಅದು ನಿಮ್ಮನ್ನ ಖಂಡಿತ ಕಾಪಾಡೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೇನೆ ಟ್ರೂ ಪರ್ಪಸ್, ಒಂದು ನಿಜವಾದ ಒಂದು ಪರ್ಪಸ್ ಇರಬೇಕು ನೀವು ಮಾಡುವಂತ ಕೆಲಸಕ್ಕೆ. ಸರ್ವ್ ಸಿನ್ಸಿಯರ್ಲಿ ಆಸ್ ಎ ಸರ್ವೆಂಟ್ ರಾಮ ಅಂಡ್ ಫೈಂಡ್ ಯುವರ್ ಟ್ರೂ ಪರ್ಪಸ್. ಡೆಡಿಕೇಟ್ ಯುವರ್ ಸೆಲ್ಫ್ ಟು ಎ ಕಾಸ್ ಗ್ರೇಟರ್ ದೆನ್ ಯುವರ್ ಸೆಲ್ಫ್ ಅನ್ನುವಂಥ ಒಂದು ಮೆಸೇಜ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಹೇಗೆ ಸಿನ್ಸಿಯಾರಿಟಿ ಅನ್ನೋದು ಒಂದಿದೆಯಲ್ಲ, ಅಂದ್ರೆ ಎಲ್ಲೂ ಹನುಮಂತನ ಒಂದು ಶ್ರದ್ಧೆ ಭಕ್ತಿ ಏನಿತ್ತು ಅದು ಎಲ್ಲೂ ಅಚಲವಾಗಿ ನಿಂತ್ಕೊಂತು. ಅದು ರಾಮನನ್ನ ಒಂದು ಸರ್ವ್ ಮಾಡೋದ್ರಲ್ಲಿ, ರಾಮನಿಗೆ ಸೇವೆ ಮಾಡೋದ್ರಲ್ಲಿ ಅವನ ಎಲ್ಲ ಒಂದು ಹ್ಯಾಪಿನೆಸ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಸಿಗ್ತಾ ಇತ್ತು ಹನುಮಂತನಿಗೆ. ಹಾಗೆ ನೀವು ಒಂದು ಪರ್ಪಸ್ ಇಟ್ಕೊಳ್ಬೇಕು. ಏನ್ ಮಾಡಕ್ ಹೊರಟಿದ್ದೀರಾ ನೀವು, ಯಾರಿಗೆ ಸಹಾಯ ಮಾಡಕ್ ಹೊರಟಿದ್ದೀರಾ, ಅಥವಾ ಯಾವ ಕೆಲಸವನ್ನ ಮಾಡಕ್ ಹೊರಟಿದ್ದೀರಾ, ಆ ಒಂದು ಪರ್ಪಸ್ ನಮ್ಗೆ ಇದ್ದಾಗ ಖಂಡಿತ ನಮ್ಗೆ ಜಯ ಸಿಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿದ್ದು ಈ 7 ಚಕ್ರ ಒಂದು ಪಿರಮಿಡ್ ನ ಯಾರೆಲ್ಲ ಚೂಸ್ ಮಾಡಿದ್ರಿ ಅವರಿಗೆ ಈ ತರದ ರೀಡಿಂಗ್ ಆಗಿತ್ತು. ಇನ್ನು ಕೊನೆಯ ರೀಡಿಂಗ್ ಅಂತ ಹೇಳಿದ್ರೆ ಈ ಸಿಟ್ರಿನ್ ಪಿರಮಿಡ್ ನ, ನನ್ನ ಫೇವರೆಟ್ ಕ್ರಿಸ್ಟಲ್ ಇದು. ಸೊ ಈ ಪಿರಮಿಡ್ ನ ಯಾರೆಲ್ಲ ಚೂಸ್ ಮಾಡಿದ್ರಿ ಅವರಿಗೆ ಹನುಮಾನ್ ಯಾವ ರೀತಿಯ ಗೈಡೆನ್ಸ್ ನ ಕೊಡ್ತಾನೆ ಅನ್ನೋದನ್ನ ನೋಡೋದಾದ್ರೆ, ಹನುಮಾನ್ ಮೊದಲನೇದಾಗಿ ಫೋಕಸ್ ಆನ್ ಪರ್ಸನಲ್ ಗ್ರೋತ್. ನಿಮ್ಮ ಪರ್ಸನಲ್ ಗ್ರೋತ್, ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರಲ್ವಾ, ಆ ತರದ ಒಂದು ಪರ್ಸನಲ್ ಗ್ರೋತ್, ಅದೇ ತರ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಅಂಡ್ ಟ್ರಾನ್ಸ್ಫಾರ್ಮೇಶನ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಹೊಸದಕ್ಕೆ ನಾವು ಅಳವಡಿಸ್ಕೊಂತ ಇರಬೇಕು. ಒಂದೇ ತರದ ಕೆಲಸವನ್ನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಅಂದ್ರೆ ಆಗಲ್ಲ. ಹೊಸದನ್ನ ಅಳವಡಿಸಿಕೊಂಡು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಕಾನ್ಸ್ಟೆಂಟ್ಲಿ ಗ್ರೋ ಅಂಡ್ ಎವಾಲ್ವ್ಡ್ ಇನ್ ಮೈ ಸರ್ವಿಸ್ ಟು ರಾಮ, ಎಂಬರೈಸ್ ಪರ್ಸನಲ್ ಗ್ರೋತ್ ಆಸ್ ಆನ್ ಆನ್ ಗೋಯಿಂಗ್ ಜರ್ನಿ. ಅದೇ ರಾಮನನ್ನ ಹೇಗೆ ಸರ್ವ್ ಮಾಡ್ತಾ ಮಾಡ್ತಾ ತಾನು ಕೂಡ ಹನುಮಂತ ಬೆಳೆದ್ನೋ, ಹೇಗೆ ಇವಾಗ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ
ಹನುಮಂತನಿಗೆ ಗೊತ್ತೇ ಇರಲಿಲ್ಲ ಅಂತಹ ದೊಡ್ಡ ಸಮುದ್ರವನ್ನ ಹಾರೋದಕ್ಕೆ ತನ್ನ ಕೈಲಾಗುತ್ತೆ ಅಂತ. ಆದ್ರೆ ಅವನು ಬೆಳಿತಾನೆ. ಯಾಕೆ ಬೆಳಿತಾನೆ ಅಂದ್ರೆ ರಾಮನನ್ನ ನಂಬಿ ಅವನನ್ನ ಒಂದು ಫೋಕಸ್ನ ಇಟ್ಕೊಂಡು ಪರ್ಸನಲ್ ಗ್ರೋತ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದಾಗ ಖಂಡಿತ ಇದು ಚಾನ್ಸಸ್ ಇರುತ್ತೆ. ಇನ್ನು ರೆಮಿಡಿ ಅಂತ ಹೇಳಿದ್ರೆ ರೀಡ್ ಹನುಮಾನ್ ಚಾಲೀಸ ಡೈಲಿ ಇನ್ ಈವ್ನಿಂಗ್. ಸಂಜೆಯ ಹೊತ್ತಿನಲ್ಲಿ ಹನುಮಾನ್ ಚಾಲೀಸವನ್ನ ನೀವು ಪ್ರತಿದಿನ ಓದೋದ್ರಿಂದ ನಿಮಗೆ ಸಾಕಷ್ಟು ಇರುವಂತಹ ಲೈಫಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆ ಆಗ್ತವೆ. ಫೈಂಡ್ ಯುವರ್ ಪ್ಯಾಷನ್, ಫೈಂಡ್ ಯುವರ್ ಇನ್ನರ್ ಫೈರ್, the source of your passion and drive, as my devotion to Rama fueled my action. Correct with your inner motivation and purpose. ಒಂದು ಸರಿಯಾದ ಪರ್ಪಸ್ನ ಮೋಟಿವೇಶನ್ನ ಇಟ್ಕೊಂಡು ಒಂದು ಸೋರ್ಸ್ ಇಟ್ಕೊಂಡು ಅಂದ್ರೆ ಒಂದು ಶಕ್ತಿಯ ಒಂದು ಮೂಲ ಅಂತ ಹೇಳ್ತೀವಿ. ಅಂತಹ ಒಂದು ಶಕ್ತಿಯ ಮೂಲವನ್ನು ನೀವು ಇಟ್ಕೊಂಡು ನೀವು ಪ್ಯಾಷನೇಟ್ ಆಗಿ ಯಾವುದೇ ಕೆಲಸವನ್ನ ಮಾಡ್ತಾ ಹೋಗಿ ಖಂಡಿತ ನಿಮಗೆ ಈ ಕೆಲಸದಲ್ಲಿ ಸಕ್ಸಸ್ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಇಲ್ಲಿ ಕಾರ್ಡ್ನಲ್ಲಿ ಒಂದು ಗೈಡೆನ್ಸ್ ಬರ್ತಾ ಇದೆ. ಅದನ್ನ ಬಿಟ್ಟರೆ ಬರ್ತಾ ಇರುವಂಥದ್ದು ಹಾನೆಸ್ಟಿ ಈಸ್ ದ ಕೀ. ಎಲ್ಲದಕ್ಕೂ ಇರುವಂತಹ ಒಂದೇ ಒಂದು ಮಂತ್ರ ಏನು ಅಂದ್ರೆ ನೀವು ಮೊದಲನಾದಾಗಿ ನೀವು ಮಾಡುವಂತಹ ಕೆಲಸದಕ್ಕೆ ಆನೆಸ್ಟ್ ಆಗಿರಬೇಕು. ಬಿ ಎ ಕಂಪ್ಯಾಷನ್ ಆಫ್ ದ ಟ್ರೂತ್, ಆಸ್ ಐ ಆಲ್ವೇಸ್ ಸ್ಪೀಕ್ ಟ್ರೂತ್ಫುಲ್ಲಿ ಟು ರಾಮ. ರಾಮನಿಗೆ ಎಂದು ಸುಳ್ಳು ನುಡಿಲಿಲ್ಲ ಹನುಮಂತ. ಅದೇ ರೀತಿ ಸುಳ್ಳನ್ನ ಬಿಟ್ಬಿಟ್ಟು ಹಾನೆಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಮೇಂಟೈನ್ ಹಾನೆಸ್ಟಿ ಅಂಡ್ ಇಂಟಿಗ್ರಿಟಿ ಇನ್ ಆಲ್ ಯುವರ್ ಇಂಟರಾಕ್ಷನ್ಸ್. ನೀವು ಯಾರ ಜೊತೆಗೆ ಮಾತಾಡಿ, ಯಾರ ಜೊತೆ ಕೆಲಸ ಮಾಡಿ, ಏನೇ ಮಾಡಿ ಒಂದು ಹಾನೆಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಹೋದಾಗ ಅದೇ ಒಂದು ಸಕ್ಸಸ್, ಕೀ ಸಕ್ಸಸ್ ಅಂತ ಹೇಳ್ತೀವಿ, ಕೀ ಟು ಸಕ್ಸಸ್ ಅಂತ ಹೇಳ್ತೀವಲ್ವಾ, ಅದು ಸಿಕ್ಕಂಗೆ ಆಗತ್ತೆ ಅಂತ ಇಲ್ಲಿ ಹನುಮಾನ್ ಗೈಡೆನ್ಸ್ ಬರ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಗೈಡೆನ್ಸ್ ಕಾರ್ಡ್. ಇಲ್ಲಿ 3 ಪಿರಮಿಡ್ಗಳನ್ನ ಇಟ್ಕೊಂಡಿದ್ವಿ. ಸೊ ಈ 3 ಪಿರಮಿಡ್ಗಳನ್ನ ನಾನು ರೀಡ್ ಮಾಡಿದಾಗ ಬಂದಂತಹ ರಿಸಲ್ಟ್ಸ್ ಈ ರೀತಿ ಇತ್ತು. ನಿಮಗೂ ಕೂಡ ಈ ರೀಡಿಂಗ್ ಇಷ್ಟ ಆಗಿದೆ ಅಂದ್ರೆ ಹನುಮಾನ್ ಗೈಡೆನ್ಸ್ನ ಪಾಲಿಸಿ. ನಿಮ್ಮ ಎಲ್ಲ ಕೆಲಸಗಳು ಖಂಡಿತ ಹನುಮಂತ ಮುಂದೆ ನಿಂತು ನಡೆಸೋದಕ್ಕೆ ಸಹಾಯ ಮಾಡ್ತಾನೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ವಾರ ಈ ರೀತಿಯ ಒಂದು ಗೈಡೆನ್ಸ್ ರೂಪದಲ್ಲಿ ನಿಮಗೆ ಕಾರ್ಡ್ ರೀಡಿಂಗ್ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬರ್ತೀನಿ. ನಮಸ್ಕಾರ.